ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಮುಂದುವರೆದಿದೆ. ಪರಿಸ್ಥಿತಿ ಇನ್ನೂ ಕೂಡ ಹತೋಟಿಗೆ ಬರಲಿಲ್ಲ. ಹೀಗಾಗಿ LPG ಬಂಕ್ಗಳ ಮುಂದೆ ಕ್ಯೂ ಕಂಡು ಬರ್ತಾ ಇದೆ. ಸೊ ಬೆಂಗಳೂರಿನ ಆಟಿ ನಗರ ಸಮೀಪ ಇರತಕ್ಕಂಥ ದೇವೇಗೌಡ ರಸ್ತೆ ಆಟೋ LPG ಬಂಕ್ ಬಳಿ ನಾನಿದ್ದೀನಿ. ಇವಾಗಲೇ ನೋಡ್ತಾ ಇದ್ದೀರಾ, ಬೆಳಗಿನ ಜಾವ 6 ಗಂಟೆಯಿಂದಲೂ ಕೂಡ ಆಟೋಗಳು ಇಲ್ಲಿ ಸಾಲುಗಟ್ಟಿ ನಿಂತಿರ್ತಕ್ಕಂಥದ್ದು. ಈ ಒಂದು ರಸ್ತೆ ಬಲಭಾಗ ನೀವು ಗಮನಿಸ್ತಾ ಇದ್ದೀರಾ, ಇವೆಲ್ಲ ಆಟೋಗಳು ಕೂಡ ಆಟೋ LPG ಬಂಕ್ ಆಗಿ ಬಂದು ಕಾಯ್ತಾ ಇರ್ತಕ್ಕಂಥದ್ದು. ಸುಮಾರು 100 ಆಟೋಗಳು ಇಲ್ಲಿ ಈಗ ಸದ್ಯಕ್ಕೆ ಬಂದಿದ್ದಾವೆ, ಕಾಯ್ತಾ ಇದ್ದಾವೆ. ಯಾಕಂತಂದ್ರೆ ಸದ್ಯಕ್ಕೆ ಒಂದು ಇಂಡಿಯನ್ ಆಯಿಲ್ ಬಂಕ್ ಏನಿದೆ ಸ್ಟಾಕ್ ಬಂದಿದೆ. ಸೊ ಅದನ್ನು ಅನ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿಷಯ ತಿಳ್ಕೊಂಡು ಆಟೋ ಚಾಲಕರು ಸುತ್ತಮುತ್ತ ಎಲ್ಲೂ ಬಂಕ್ ಇಲ್ದಿರೋ ಕಾರಣ ಇಲ್ಲಿಗೆ ಬಂದು ಕಾಯ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸುಮಾರು ಒಂದೊಂದು ಗಂಟೆಯಲ್ಲಿ ಇದು ಶುರುವಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆಟೋ ಚಾಲಕರು ಇಲ್ಲಿ ಬಂದು ಕಾಯ್ತಾ ಇದ್ದಾರೆ. ಅಂದರೆ ಆಟೋ ಚಾಲಕರು ಬೆಳಗ್ಗೆ ಎದ್ದು ಡ್ಯೂಟಿ ಮಾಡೋದನ್ನು ಬಿಟ್ಟು ಗಂಟೆಗಟ್ಟಲೆ ಗ್ಯಾಸ್ಗಾಗಿ ಕಾಯಬೇಕು. ಯಾಕಂದರೆ ಗ್ಯಾಸ್ ಸಿಕ್ಕರೆ ಅವ್ರು ಕೆಲಸ ಮಾಡೋಕ್ಕಾಗೋದು. ಇನ್ನು ಗ್ಯಾಸ್ ಸಿಗೋದು ಕೂಡ ತುಂಬ ಲೇಟ್ ಆಗ್ತಾ ಇದೆ. ನಮ್ಮ ಎಲ್ಲ ಸಮಯ ಇದರಲ್ಲೇ ವ್ಯರ್ಥ ಆಗ್ತಾ ಇದೆ. ಯಾಕಂದರೆ ದುಡಿಯೋ ಸಮಯನ ನಾವು ಇಲ್ಲಿ ಕೊಟ್ಟರೆ ಮತ್ತೆ ದುಡಿಯೋದು ಯಾವಾಗ? ಮಧ್ಯಾಹ್ನ ಮೇಲೆ ಕೆಲಸ ಶುರುವಾದರೆ ನಾವು ದುಡಿಯೋದು ಯಾವಾಗ? ನಮ್ಗೆ ಏನು ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಇನ್ನು ಪ್ರೈವೇಟ್ಗಳಲ್ಲಿ ಹೋದರೆ 120, 130ವರೆಗೂ ಸೇಲ್ ಆಗ್ತಾ ಇದೆ ಪರ್ ಲೀಟರ್ ಆಟೋ LPG ಗ್ಯಾಸು. ಬಟ್ ಹೀಗಾಗಿ ಇರೋದ್ರಲ್ಲೇ ಇಂಡಿಯನ್ ಆಯಿಲ್ ಅಥವಾ HP ಸೆಂಟ್ರಲ್ ಗೌರ್ಮೆಂಟ್ ಅಂಡಲ್ಲಿ ಬರ್ತಕ್ಕಂಥ ಬಂಕ್ಗಳಲ್ಲಿ ಮಾತ್ರ ಒಂದಷ್ಟು ಕಡಿಮೆ ಇದೆ. ಸದ್ಯಕ್ಕೆ 89 ರೂಪಾಯಿ ಇದೆ ಇಂಡಿಯನ್ ಆಯಿಲ್ ಬಂಕಲ್ಲಿ. ಸೊ ಇದು ಕೂಡ ಒಂದು ರೀತಿ ಹೆಚ್ಚು ಅಂತಲೇ ಹೇಳ್ಬೇಕು. ಯಾಕಂದರೆ ಕಳೆದ 1 ತಿಂಗಳಲ್ಲಿ ಆಟೋ LPG ಗ್ಯಾಸ್ನ ಬೆಲೆ 30 ಇಂದ 35 ರೂಪಾಯಿ ಜಾಸ್ತಿ ಆಗಿದೆ, ಅದು ಗೌರ್ಮೆಂಟ್ ಬಂಕ್ಗಳಲ್ಲಿ. ಇನ್ನು ಪ್ರೈವೇಟ್ ಬಂಕ್ಗಳಲ್ಲಿ 130, 140, 150ವರೆಗೂ ಕೂಡ ಅದು ರೀಚ್ ಆಗಿದೆ. ಇದು ತುಂಬಾ ಕಷ್ಟ ಆಗ್ತಕ್ಕದ್ದು ಆಟೋ ಚಾಲಕರು. ಯಾಕಂದರೆ 150 ರೂಪಾಯಿವರೆಗೂ ಕೂಡ ಹಾಕ್ಸ್ಕೊಂಡು ಅಷ್ಟೊಂದು ದುಬಾರಿ ಅದನ್ನು ನಾವು ಖರ್ಚು ಮಾಡಿ ಮತ್ತೆ ನಾವು ಆಟೋ ಓಡಿಸಿ ಅದನ್ನು ನಾವು ಹೇಗೆ ವರ್ಕೌಟ್ ಮಾಡೋದು ಅನ್ನೋದು ಕೂಡ ಅವರ ಒಂದು ಸಂಕಷ್ಟ ಆಗಿದೆ. ಒಂದಷ್ಟು ಆಟೋ ಚಾಲಕರು ಇದ್ದಾರೆ, ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಬೆಳಗ್ಗೆಯಿಂದ ಕಾಯ್ತಾ ಇದ್ದೀರಾ, ಪರಿಸ್ಥಿತಿ ಏನು ಸರಿ ಹೋಗಿಲ್ಲ ಇನ್ನ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅಂತ? ಮ್ಯಾನೇಜ್ ಮಾಡ್ತಾರೆ ಸರ್. ಎಷ್ಟು ಗಂಟೆಗೆ ಬಂದ್ರಿ? ಬೆಳಿಗ್ಗೆ 6 ಗಂಟೆಗೆ ಬಂದಿದೆ ಸರ್. 6 ಗಂಟೆಗೆ ಬನ್ನಿ, ಇವತ್ತು ಇದು ಮಾಡ್ತಾರೆ, ವೇಟ್ ಮಾಡ್ತಾರೆ ಸರ್. ಅಕ್ಕಪಕ್ಕ ಇಲ್ಲೂ ಇಲ್ಲ? ಇಲ್ಲ ಸರ್. ಸರ್, ತಾವು ಕೂಡ ಬಂದಿದ್ದೀರಾ, ಹೈಟ್ ಮಾಡ್ತಾ ಇದ್ದೀರಾ? ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು? ಸುತ್ತಮುತ್ತ ಎಲ್ಲೂ ಓಪನ್ ಇಲ್ವಾ? ಎಲ್ಲಿ ಇಲ್ಲ, ಇಲ್ಲಿನೇ ಓಪನ್ ಇರೋದು. ಬೇರೆ ಜಾಗನಲ್ಲಿ ಇದೆ ಪ್ರೈವೇಟು 130 ರೂಪಾಯಿ ಲೀಟ್ರು. 130 ರೂಪಾಯಿ ಕೊಟ್ಬಿಟ್ಟು ನಾವು ಕಲೆಕ್ಷನ್ 400 ರೂಪಾಯಿ ಕೊಡಬೇಕು, 400 ರುಪೀಸ್ ಕಲೆಕ್ಷನ್ ಕೊಡಬೇಕು. ಮನೆಗೆ ಏನು ಎತ್ಕೊಂಡು ಹೋಗಬೇಕು? ನಾಷ್ಟ ತಿಂದರೆ 100 ರೂಪಾಯಿ ಆಗ್ತಾಯಿದೆ. ಎಲ್ಲಿಂದ ಎತ್ಕೊಂಡು ಬಂದು ಬೆಳಿಗ್ಗೆ 7 ಗಂಟೆಗೆ ಬಂದಿರೋದು ಸರ್. ಗ್ಯಾಸ್ ಇಲ್ಲ ಸರ್. 130 ರೂಪಾಯಿ 1 ಲೀಟ್ರ್ ಗ್ಯಾಸ್. ಬೇರೆ ಕಡೆ ಇಲ್ಲಿ ಪ್ರೈವೇಟು 1 ಡಬ್ಬಲ್ ಆಯ್ತು ಸರ್. ಫಸ್ಟೇ ಕಮ್ಮಿ ಆಯಿತು, ಈಗ ಜಾಸ್ತಿ ಆಗ್ಬಿಟ್ಟು ಸರ್. ಮೊದಲು ಕಡಿಮೆ ಇತ್ತು, ಬಟ್ ಈಗ ಜಾಸ್ತಿ ಆಗಿದೆ. ಜಾಸ್ತಿ ಆದಾಗಲೂ ಕೂಡ ನಮಗೆ ಸರಿಯಾಗಿ ಅದು ಸಿಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು. ಆಟೋ ಚಾಲಕರಿಗೆ ಒಂದು ನಿಟ್ಟುಸಿರು ಬಿಡೋ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಆಟೋ ಚಾಲಕರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.